ಜನಪರ ನ್ಯಾಯಪರ. ಕೆಎಸ್ಆರ್ಟಿಸಿ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ವರ್ಷಗಳು ಕಳೆದರೂ ಬಗೆಹರಿಸದ ಸಮಸ್ಯೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಲು ವಿದ್ಯಾರ್ಥಿಗಳ ಒತ್ತಾಯ. ಮಂಚೇನಹಳ್ಳಿಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸುವವರು ಇಲ್ಲ. ವಿದ್ಯಾರ್ಥಿಗಳ ಅಳಲನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ. ಮಂಚೇನಹಳ್ಳಿಯಿಂದ ಪ್ರತಿದಿನ ಸರಿಸುಮಾರು ನೂರಾರು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರ ಶಾಲಾ ಕಾಲೇಜುಗಳಿಗೆ ಹೋಗುತ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಬಸ್ಗಳಿಲ್ಲದೆ ಪ್ರತಿನಿತ್ಯ ಸಮಸ್ಯೆ ಎದುರಾಗುತ್ತಿದೆ. ಅದೇ ರೀತಿಯಲ್ಲಿ ಈ ದಿನವೂ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗಲು ಮಂಚೇನಹಳ್ಳಿಗೆ ಬಂದಿದ್ದ ವಿದ್ಯಾರ್ಥಿಗಳಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಲು ಬಸ್ಗಳು ವ್ಯವಸ್ಥೆ ಇಲ್ಲದೆ ಸರಿಸುಮಾರು 7 ಗಂಟೆಯಿಂದ 9 ಗಂಟೆಯವರೆಗೂ ಕಾದು ಸಾಕಾಗಿ ಹೋಗುತ್ತದೆ. ಈ ದಿನ ವಿದ್ಯಾರ್ಥಿಗಳೆಲ್ಲ ತಮಗೆ ಹೆಚ್ಚುವರಿ ಬಸ್ಗಳ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಒತ್ತಾಯಿಸಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು. ಈ ದಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದ್ದು ಸರಿಸುಮಾರು 7 ಗಂಟೆಯಿಂದ 9 ಗಂಟೆಯವರೆಗೆ ಬಸ್ಗಳಿಲ್ಲದೆ ಇರುವ ಸಮಯವೆಲ್ಲ ಇಲ್ಲೇ ಕಳೆದು ಹೋಗಿದೆ. ಇದರಿಂದ ಬೇಸರಗೊಂಡ ಸುಮಾರು ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ ಶಾಂತಿಯುತವಾಗಿ ರಸ್ತೆ ತಡೆಯನ್ನು ಮಾಡಿದ್ದರು. ಹೆಚ್ಚುವರಿ ಬಸ್ಗಳನ್ನು ಈ ಮಾರ್ಗವಾಗಿ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದರು. ಸುಮಾರು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈಗಿನ ಶಾಲಾ ಕಾಲೇಜುಗಳಿಗೆ ಸರಿಯಾಗಿ ಸಮಯಕ್ಕೆ ಹೋಗಲಾರದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ತಮ್ಮ ಸಮಸ್ಯೆಗಳ ಬಗ್ಗೆ ಅಳಲನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಪ್ರತಿದಿನ ಇದೇ ಸಮಸ್ಯೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಗಮನಿಸಬೇಕೆಂದು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ವಿದ್ಯಾರ್ಥಿಗಳು ಟ್ರಾಫಿಕ್ ಹೆಚ್ಚಾದ ಕಾರಣ ಮಂಚೇನಹಳ್ಳಿ ಪೊಲೀಸ್ ಠಾಣಾ PSI ಮೂರ್ತಿರವರು ಬಂದು ಟ್ರಾಫಿಕ್ ತೆರವುಗೊಳಿಸಿ ವಿದ್ಯಾರ್ಥಿಗಳ ಮನವೊಲಿಸಲು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಮ್ಮ ಸಮಸ್ಯೆಗಳ ಬಗ್ಗೆ ಮನವಿ ನೀಡಲು ಹೇಳಿ ವಿದ್ಯಾರ್ಥಿಗಳ ಮನವೊಲಿಸಿ ಟ್ರಾಫಿಕ್ ತೆರವುಗೊಳಿಸಿದರು. ಈ ಎಲ್ಲ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿದ್ದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸರ್ಕಾರ ಇದನ್ನು ಗಮನಿಸಿ ಮಂಚೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ಬಸ್ಗಳ ಸೌಲಭ್ಯ ಒದಗಿಸಿಕೊಡಲು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಲು ಮಾಧ್ಯಮ ವತಿಯಿಂದಲೂ ಕೂಡ ಕೋರಲಾಗಿದೆ. ಏನು ಸಮಸ್ಯೆ? ಬೆಳಗ್ಗೆ ಒಂದು ಬಸ್ ಬಿಟ್ಟರೆ ಇವತ್ತು ಒಂದು ಬಸ್ ಇಲ್ಲ. ಅಡಿಷನಲ್ ಹಾಕ್ತಿದ್ರು, ಅಡಿಷನಲ್ ಹಾಕ್ತಿಲ್ಲ. ಯಾವತ್ತು ಬೆಳಗ್ಗೆ ಕಾಯ್ಕೊಂಡು ಇಷ್ಟೊತ್ತು ವಿದ್ಯಾರ್ಥಿಗಳು ನೋಡಿ ಬೆಂಗಳೂರಿಗೆ ಹೋಗೋರಲ್ಲಿ ಚಿಕ್ಕಬಳ್ಳಾಪುರ ಇವತ್ತು ಎಕ್ಸಾಮ್ಸ್ಗಳು ಇದ್ದಾವೆ, ಟೆಸ್ಟಿಂಗ್ ಇದ್ದಾವೆ, ಅವ್ರು ಕೂಡ ಬಸ್ ಇರಲಿಲ್ಲ. ಇದೇನು ಡೈಲಿ ಇದೇ ಸಮಸ್ಯೆ ಆದರೆ ವಿದ್ಯಾರ್ಥಿಗಳ ಕಥೆ ಏನು ಹಾಕಬೇಕು? ಇಲ್ಲಿ ಲಿಮಿಟ್ ಇದ್ದಾರೆ ಎಲ್ಲ ಫೋನ್ ಮಾಡಿದ್ರೆ ಏನೋ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಫುಲ್ ರಶ್ ಆಗಿ ಬರ್ತಾವೆ ಬಸ್ಸುಗಳೇನೋ. ನಾವು ಇಲ್ಲಿ ಬಂದು ಹತ್ಕೋಬೇಕಾದ್ರೆ ಮಂಚೇನಹಳ್ಳಿಯಲ್ಲಿ 2-3 ಹೋಗ್ತಾ ಇದೀವಿ. ನಾವೇನು ಕಾಲೇಜ್ ದುಡ್ಡು ಬರ್ತೀರಾ ಎಲ್ಲ ಬಡ ವಿದ್ಯಾರ್ಥಿಗಳು ಹೋಗೋದು ಕಾಲೇಜ್ಗೆ. ಕಾಲೇಜ್ ಟೈಮಿಂಗ್ ಎಷ್ಟೊತ್ತಿಗೆ? 9 ಗಂಟೆಗೆ ಇರೋದು. 7 ಗಂಟೆಗೆ ಬಂದಿರೋ ಇಲ್ಲ ನಾವು. ಇನ್ನೂ ಒಂದು ಬಸ್ ಹೋಗಿಲ್ಲ ಇಲ್ಲಿ. ಫೋನ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಆಗ್ತಾ ಇಲ್ಲ. TC ಪಾಪ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಯಾರು ರೆಸ್ಪಾನ್ಸ್ ಆಗ್ತಾ ಇಲ್ಲ ಇಲ್ಲಿ. ಏನು ಮಾಡೋದು ನಾವು ವಿದ್ಯಾರ್ಥಿಗಳು ಎಲ್ಲ ಇಲ್ಲಿ ಕಡಿಮೆಯಲ್ಲಿ ನೋಡಿದ್ರೆ ಟೈಮಿಂಗ್ಸ್ ಪ್ರಕಾರ ಅದು ಬಸ್ಸುಗಳು ಹಾಕ್ತಾರೆ, ಎಲ್ಲ ಕೆಟ್ಟಾಗ್ರೆ ಬಸ್ಸುಗಳು ಹಾಕ್ತಾರೆ. ಅವು ಹೋಗೋದು ಅರ್ಧದಿಂದ ನಿಂತೋಗ್ತವೆ. ನಾವು ಕಾಳುಗಳು ಬೈಕ್ಗಳನ್ನ ಯಾವ ಪರಿಸ್ಥಿತಿ ಎಲ್ಲ ನಮ್ಗೆ ಅಲ್ಲೆಲ್ಲ ಕಡಿಮೆ ಕ್ಲೋಸ್ ಮಾಡಿದ್ರೆ ನಾವು ಕಾಲೇಜ್ ಹೋಗೋದೇ ಯಾರೇ ಆಗಿರಲಿ ಸಂಬಂಧಪಟ್ಟವ್ರು ಇಲ್ಲಿ ಬರಬೇಕು. ಇಲ್ಲ ಅಂದ್ರೆ ಬಸ್ಸು ಹೋಗಲ್ಲ. ಅದು ಯಾರು ಬಟ್ಟು ನಾವು ನೋಡ್ಕೊಂತೀವಿ ಬೋರಪ್ಪ. ಶಾಂತಿಯುತವಾಗಿ ಧರಣಿ ಮಾಡ್ತೀರಿ ಏನೋ? ಏನ್ ಮಾಡೋದು ಅಂದ್ರೆ ಬೇಕಾದ್ರೆ ಹಿಂಗೆ ಹೋಗಿ ಎಲ್ಲ ತುಂಬ ಜನ ಎಷ್ಟು ಜನ ಅವ್ರೆ ಅಂತ ಒಂದ್ಸರಿ ನೋಡಿ. ಇವತ್ತು ಸ್ಟ್ರೈಕ್ ಮಾಡಿದ್ರ ಇದೇನಾದರೂ ಯಾರು ವಿಡಿಯೋದಲ್ಲಿ ಯಾರು ಆನ್ ರೆಕಾರ್ಡ್ ನಿಮಗೆ ಸಮಸ್ಯೆ ಆಗುತ್ತೆ. ನಾಳೆ ದಿವಸ ಒಂದು FIR ಆದರೆ ನಿಮ್ಮ ಮೇಲೆ ಯಾವುದೋ ಒಂದು ವೆರಿಫಿಕೇಷನ್ ಬರಲಿ, ನಿಮ್ಗೆ ಯಾವುದೇ ಒಂದು ಸವಲತ್ತು ಸಿಗೋದಿಲ್ಲ. ಸರ್ಕಾರದಿಂದ ಹೇಳಿದ್ದೀನಿ. ನಿಮ್ಮ ಸಮಸ್ಯೆ ಇದೆಯಾ, ಅದಕ್ಕೆ ಆದಂಥ ರೂಲ್ಸ್ ಇದೆ, ಅದಕ್ಕೆ ಆದಂಥ ಒಂದು ನಿಯಮ ಇದೆ, ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನೀವು ಯಾವುದೇ ಕಾರಣಕ್ಕೂ ನೀವು ಟ್ರಾಫಿಕಲ್ಲಿ ಯಾವುದೇ ಒಂದು ಬಸ್ಸನ್ನು ನಿಲ್ಲಿಸೋದಾಗಲಿ ಇನ್ನೊಂದಾಗಲಿ ಮಾಡಬಾರ್ದು. ಇನ್ನು ಇದೇ ಥರ ನೀನು ಎಲ್ಲಾದರೂ ಹೋಗಿರ್ತೀಯ ಬೇರೆ ಊರಿಗೆ, ಅಲ್ಲಿ ಏನಾದರೂ ನಿಲ್ಲಿಸಿದ್ರೆ ನಿಮಗೆ ಎಮರ್ಜೆನ್ಸಿ ಕೆಲಸ ಇರುತ್ತೆ. ಇದರಲ್ಲಿ ಎಷ್ಟು ಜನ ಎಮರ್ಜೆನ್ಸಿ ಕೆಲಸದವ್ರು ಇದ್ದಾರೆ?
ಇದಾರ ಇಲ್ಲ, ನರ್ಸ್ ಇದಾರೆ ಇಲ್ಲ, ಡಾಕ್ಟರ್ಸ್ ಇದಾರೆ ಇಲ್ವಾ? ಮತ್ತೆ ನೀವ್ ಯಾಕೆ ಮಾಡ್ತೀರಿ? ನಿಮಗೆ ಸಮಸ್ಯೆ ಇದೆ ಡಿಪೋ ಹತ್ರ ಹೋಗಿ. ನೀನು ಒಂದ್ ದಿವಸ ಬಂದಿರೋ ಇವತ್ತು ಬೆಂಗಳೂರಿಂದ, ನೀನು ತಾನೇ ಹೇಳಪ್ಪ. ಇಲ್ಲಿ ನೀನು ಬೆಂಗಳೂರಲ್ಲಿ ತಾನೇ ಓದ್ತಾ ಇರೋದು. ಒಂದ್ ದಿವಸಕ್ಕೆ ನೀನು ಹೋಗಿ ಮಾಡ್ಬಿಟ್ರೆ ಉಳಿದವ್ರಿಗೆಲ್ಲ ಜೀವನ ಕಾಲ್ ಮಾಡ್ತಾ ಇದ್ದೀನಿ. ನೀನು ನಿಮ್ಗೆ ಸಮಸ್ಯೆ ಇದೆ ಇಲ್ಲ ಠಾಣೆಗೆ ಬಂದು ಕೊಡಿ, ಮಾಹಿತಿ ಕೊಡಿ. ಕೊಟ್ಟಿದ್ದಾರೆ ಸರ್. ಸಮಸ್ಯೆ ಇದೆ ನಮ್ಗೆ ಅಂತ ಇಲ್ಲ, ಅವ್ರು KSRTC ಅವ್ರಿಗೆ ಕೊಡಿ. ಈ ತರ ನೀವು ಆಸ್ ಎ ರೋಡನ್ನ ನೀವು ಬಂದ್ ಮಾಡೋದು ನಿಮ್ಗೆ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ. ಅರ್ಥ ಆಯ್ತು ಹೇಳಿದ್ದು? ಏನೇ ಸಮಸ್ಯೆ ಇದೆ ಬಗ್ಗೆ ಹೇಳಿದಿರಲ್ವಾ ಬಸ್ಗೆ? ಯಾವ ರೀತಿ ಅಂದರೆ ಈಗ ನೋಡಿ ಸರ್, ಈಗ ಕೊರೋನಾ ಮುಂಚೆ ಎಲ್ಲ ರಿಕ್ರೂಟ್ಮೆಂಟ್ಸ್ ಮಾಡ್ಕೊಂಡಿದ್ದು ಸಿಬ್ಬಂದಿ ಎಲ್ಲ ಶಾರ್ಟೇಜ್ ಇದ್ದಾರೆ, ರಿಟೈರ್ಡ್ ಆಗ್ತಾ ಇದ್ದಾರೆ. ಈಗ ಶಾರ್ಟೇಜ್ ಆಗಿದ್ದಾರೆ ಸಿಬ್ಬಂದಿ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ಗಾಡಿಗಳು ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸ್ಕೊಂಡು ನಾವು ಸರಿಯಾದ ಟೈಮ್ಗಳಿಗೆ ಗಾಡಿ ಕಳಿಸೋದು. ಅಲ್ಲ ಸರ್, ಇಲ್ಲಿ ಸಿಬ್ಬಂದಿಗೂ ಬಸ್ಗಳ ವ್ಯವಸ್ಥೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರ ಎಕ್ಸಾಮ್ ಬರೆಯೋದು ಬಿಟ್ಬಿಟ್ಟು ನಿಮ್ಗೆ ಕಾಯ್ತಾ ಇರ್ಬೇಕಾ? ಆ ಥರ ಅಲ್ಲ. ಈಗ ಗಾಡಿಗಳು ಇವಾಗ ಟೈಮಿಗೆ ಬರಬೇಕು, ಗಾಡಿಗಳು ಶಾರ್ಟೇಜ್ ಇದೆ. ಅಂದರೆ ಸಿಬ್ಬಂದಿ ಕೊರೋನಾ ಮುಂಚೆ ಅಪಾಯಿಂಟ್ಮೆಂಟ್ ಮಾಡ್ಕೊಟ್ರು ಸರ್, ಎಲ್ಲ ರಿಟೈರ್ಡ್ ಆಗ್ತಾ ಇದ್ದಾರೆ, ಮತ್ತೆ ಹೊಸ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇಲ್ಲ, ಸಿಬ್ಬಂದಿ ಬರ್ತಾ ಇದೆ. ಅದರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ, ಗಾಡಿಗಳು ಬರ್ತಾ ಇದ್ದಾವೆ. ಅದು ನಾವು ನೋಡಿಕೊಂಡು ಈಗ ನಾವು ನಮ್ಮ ಅಧಿಕಾರಿಗಳು ತಿಳಿಸ್ಬಿಟ್ಟು ನಾವು ಯಾವುದೇ ತೊಂದರೆ ಆಗದಂಗೆ ಹುಡುಗರಿಗೆ ನಾಳೆಯಿಂದ ಕಳಿಸ್ಕೊಡಿದ್ದೀವಿ. ಬೆಳಗ್ಗೆ ಸಂಜೆ ಅದು ಕರೆಕ್ಟ್ ಸರ್, ಇಲ್ಲಿ ಒಂದು ಪ್ರಶ್ನೆ. ಡೈಲಿ ನಡೆಯೋ ಘಟನೆಯಲ್ಲಿ ನೀವೇ ಇರ್ತೀರಾ TC ಪಾಯಿಂಟ್ ಅಲ್ಲಿ, ಓಕೆನಾ? ಬಟ್ ಡೈಲಿ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತು. ಹೆಚ್ಚುವರಿ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು ಅನ್ನೋದು ನಿಮ್ ಗಮನಕ್ಕೆ ಇರ್ಬೇಕಲ್ವಾ? ಮತ್ತೆ ನೀವ್ ಯಾಕೆ ಕೊಟೇಶನ್ ಹಾಕಲ್ಲ? ಎಲ್ಲಿ, ಯಾವಾಗ? ನಾಳೆನಾ? ನಾಳೆ ಅಲ್ಲ ಸರ್, ನೀವು ಇಷ್ಟು ದಿನದಲ್ಲಿ ಮಾಡಿರೋ ಕೆಲಸ ಏನು? ಸಮಸ್ಯೆ ನಂಗೆ ಕ್ಲಿಯರ್ ಮಾಡ್ಕೊಡಿ ನೀವು ದಯವಿಟ್ಟು. ಯಾಕಂದ್ರೆ ನಮ್ಮ ರೂಟ್ಗೆ ಇರೋದು ಒಂದೇ ಬಸ್ಸು. ಹೇಳಿ ಸರ್, ಇವ್ರು ಹೇಳಿಕೆ ಹೇಳ್ಬಿಡಿ. ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲದಂಗೆ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಯಾವುದೇ ತೊಂದರೆಗಳಾಗದಂಗೆ ಬಸ್ಸುಗಳು ಸಫಿಷಿಯೆಂಟ್ ಆಗಿ ಟೈಮ್ ಬರೋ ಥರ ನಾವು ಏರ್ಪಾಡು ಮಾಡಿ ನಾವು. ಇವಾಗ ನಿಮ್ಮ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಅವ್ರು ಫೋನ್ ಮಾಡಿ ಕರೆಸಿ ಇಲ್ಲಿಗೆ. ಇಲ್ಲ ಇವತ್ತು ಆಫ್ ಮೇಡಮ್, ಬೇರೆ ಚಿಕ್ಕಬಳ್ಳಾಪುರದವ್ರಿಗೆ ಮಾಡಿ. ಇಲ್ಲ ಅವರು ಇಲ್ಲ, ಅವರು ನಮಗೆ ಇಲ್ಲಿ ಬೆಳಗ್ಗೆ ಮಂಚನಹಳ್ಳಿಗೆ ಬರೋ ಅವಶ್ಯಕತೆ ಇಲ್ಲ. ನಾವು ಅಲ್ಲೇ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದು ಮತ್ತೆ 120 ಜನ ಇದ್ದಾರೆ ಬಸ್ಸಲ್ಲಿ, ಮತ್ತೆ ಹೋಗೋಕ್ಕಾಗಲ್ಲ. ಇಲ್ಲಿ ಬಂದು ಇಲ್ಲಿ ಜಾಸ್ತಿ ಸಮಸ್ಯೆ. ನಮಗೆ ಕಾಲೇಜ್ಗೆ ತುಂಬ ಲೇಟಾಗಿ ಹೋಗ್ತಾರೆ, ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ. ಡೈಲಿ ಹೀಗೇನಾ? ಯಾಕೆ ಅವರು ಫಸ್ಟೇ ಫಿಲಪ್ ಮಾಡಿ ನಿಮ್ಮನ್ನ ಹಚ್ಚಲ್ವಾ ಬಸ್ ಅವರು? ಹಚ್ತಾರೆ, ಆದ್ರೆ ಇಲ್ಲಿ ಜಾಸ್ತಿ ಜನ ಇಟ್ಕೊಳಲ್ಲ. ಸುಮ್ಮನೆ ಬಂದು ಟೈಮ್ ವೇಸ್ಟ್ ಅಷ್ಟೇ. ಒಂದೇ ಬಸ್ ಇರೋದು, ಹೆಚ್ಚುವರಿ ಬಸ್ ಬೇಕು. ಅಲ್ಲಿಂದ ಹೆಚ್ಚುವರಿ ಬಸ್ ಬೇಕು ದೀಪಾವಳಿಗೆ. ದೀಪಾವಳಿ ಮಾರ್ಗವಾಗಿ ನಿಮ್ಗೆ ಹೆಚ್ಚುವರಿ ಬಸ್ ಸೌಲಭ್ಯ ಬೇಕು. ಓಕೆ, ದೀಪಾವಳಿ ಮಾರ್ಗ ಒಂದು ಬಸ್ ಇದೆ ಮೇಡಮ್. ಒಂದು ಕರೆಕ್ಟ್ ಆಗಿ ನಮ್ಮ ಟೈಮ್ ಕರೆಕ್ಟ್ ಆಗಿ ಬಿಟ್ಟು ಟೈಮ್ ಕರೆಕ್ಟ್ ಆಗಿ ಹೋದ್ರೆ ನಮ್ಗೆ ಸಾಕು. ಯಾಕಂದ್ರೆ ಒಂದು ನಾವ್ ಹೇಳ್ದಲ್ಲ, 100 ರಿಂದ 120 ಜನ ಹತ್ಕೊಂತೀವಿ, ಇಲ್ಲ ಅಂತಲ್ಲ. ಆದ್ರೂ ಇಲ್ಲಿ ಕಣಗಾನಗೊಪ್ಪ ಸ್ಟಾಪ್ ಕೊಡುತ್ತೆ, ಮತ್ತೆ ಪೋಸ್ಟಲ್ಲಿ ಸ್ಟಾಪ್ 2 ಸ್ಟಾಪನ್ನು ಕೊಡುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದರಿಂದ 2 ಜನ ಹತ್ತಿದ್ದಾರೆ ಮೇಡಮ್. ಆ ರೂಟಿಂದ ಮಂಚನಹಳ್ಳಿ ಬರೋ ರೂಟು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವರು ನಮ್ಮ TC ಸಾಹೇಬರು ಬಂದೇ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಇಲ್ಲಿಂದ ಹಿಂಗೆ ಬರೋಕಂದ್ರೆ 20 ನಿಮಿಷ ಆಗುತ್ತೆ ಮೇಡಮ್. 20 ನಿಮಿಷ ಅಂತಂದ್ರೆ 9:20ಕ್ಕೆ ಹೋಗುತ್ತೆ ಬಸ್ ಸ್ಟ್ಯಾಂಡ್ಗೆ. 9:20ಕ್ಕೆ ಹೋದ್ರೆ 9:30 ಕ್ಲಾಸಸ್ ಇರುತ್ತೆ. 10 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡಿಂದ ಪಾಪ ನಡ್ಕೊಂಡು ವಾಕೆಬಾಲ್ ಹೋಗಕ್ಕೆ ಆಗಲ್ಲ. ಆ ಥರ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಕೊಡಲ್ಲ ಮೇಡಮ್. ಫಸ್ಟ್ ಗ್ರೇಡ್ ಸುಮಾರು ಜನ ಪಾಪ ವಿದ್ಯಾರ್ಥಿಗಳು ಫಸ್ಟ್ ಗ್ರೇಡ್ ಹೋಗಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಮಸ್ಯೆನ ನಮ್ಮ TC ಸಾಹೇಬರು, ನಮ್ಮ TC ಎಲ್ಲ ಈಗ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮನವಿಯನ್ನು ಕೊಡಿ. ಯಾಕೆಂದ್ರೆ ಇವಾಗ ಅವರು KSRT ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ರಜಾದಲ್ಲಿದ್ದಾರೆ ಅಂತಿದ್ದಾರಲ್ಲ, ಈಗ ನಿಮ್ಮ ಸಮಸ್ಯೆಯನ್ನು ಆಲಿಸೋರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನೀವೇನು ರಜಾ ಆಗಿದ್ದಾರೆ ಅಂತಂದ್ರೆ ಒಂದು ಹುದ್ದೆ ರಜಾ ಆಗಿದ್ದಾರೆ ಅಂತ ಇನ್ನೊಬ್ರು ಬರಬೇಕು. ಬರ್ಲಿ, ಇನ್ಚಾರ್ಜ್ ಬಂದು ಸಮಸ್ಯೆಗಳ ಅದಕ್ಕೆ ಇಷ್ಟು ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಿ ನೀವು. ಹೆಂಗ ಒಂದಿನ ಇವತ್ತು ಆಲ್ರೆಡಿ ನಮ್ಗೆಲ್ಲ ಹೋಗ್ಬಿಟ್ಟಿದೆ. ದಯವಿಟ್ಟು ಇದು ಸಮಸ್ಯೆ ಒಂದು ಪರಿಹಾರ ಮಾಡಿಕೊಡ್ಲಿ. ಸಮಸ್ಯೆ ಇದು ಮಾಡ್ಕೊಳ್ಳಿ. ಡೈಲಿ ಇದೆ ಅಂದ್ರೆ ನಮಗೂ ಜಾಸ್ತಿ ಕಷ್ಟ ಆಗುತ್ತೆ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಕಾಯ್ತೀರಮ್ಮ? ಸರ್ ನಮ್ಗೆ ನೋಡಿ ಸರ್, ಅದು ಒಂದು ನಿಮಿಷ ಹೇಳಿದ್ದೀರಾ? ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಕಾಯ್ತೀರಾ ಬಸ್ ಸ್ಟ್ಯಾಂಡಲ್ಲಿ? ಬಸ್ ಸ್ಟ್ಯಾಂಡ್ ನಾವು 8 ಗಂಟೆಗೆ ಬರ್ತೀವಿ, 8 ಗಂಟೆಗೆ ಬಸ್ ಬರುತ್ತೆ. ಮತ್ತೆ ಇಲ್ಲಿ 20 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ಮಂಚನಹಳ್ಳಿ ದೀಪಾವಳಿ ಮಾರ್ಗವಾಗಿ. ಹೇಳಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 9:30 ಆಗುತ್ತೆ. ನಮಗೆ 9 ಗಂಟೆಗೆ ಕ್ಲಾಸ್ ಇರುತ್ತೆ. ಅಲ್ಲಿ ಟೀಚರ್ಸ್ ಬೈತಾರೆ. ಮನೆಯಲ್ಲಿ ಏನಾದರೂ ಒಂದು ಸಬ್ಜೆಕ್ಟ್ ಹೋದ್ರು ಹೇಳಿ, ಅದೆಲ್ಲ ಅವ್ರಿಗೆ ಒಂದೇ ಸಲ ಪರವಾಗಿಲ್ಲ. ಯಾವಾಗ
ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.